ಸಮಸ್ತ ಭೂಮಿಗಳಿಗೆ ಒಡೆಯನಾದಂತ ನಮ್ಮ ತಂದೆಯಾದ ದೇವರ ಮಧುರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮಕ್ಕೆ ಕೂಡಿ ಬಂದಿರುವಂತಹ ದೇವರ ಮಂದಿಗೆ, ದೇವರ ಸಭೆಗೆ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಪೂರ್ವಕವಾದ ಸ್ವಾಗತವನ್ನ ಬಯಸುವಂತನಾಗಿದ್ದೇನೆ. ಕರ್ತನು ನಮ್ಮನ್ನು ಆಶೀರ್ವಾದ ಮಾಡಲಿ. ಆ ಸಮಯದಲ್ಲಿ ಹಿರಿಯರಾದಂತಹ ವಿಜಯ್ ಕುಮಾರ್ ಸಾರ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲರಿಗೂ ಶುಭೋದಯಗಳು. ನಾವೆಲ್ಲರೂ ಸೇರಿ ಈ ಒಂದು ಕೂಟವನ್ನ ಪ್ರಾರಂಭಿಸ ಮೊದಲೇ ನಾವು ಪ್ರಾರ್ಥಿಸಿಕೊಳ್ಳೋಣ. ಮಹೋನ್ನತನು ಉನ್ನತ ಸ್ಥಾನದಲ್ಲಿ ಆಸೀನನಾಗಿರುವ ಸರ್ವಶಕ್ತನು ಆಗಿರುವ ತಂದೆ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುವಂತರಾಗಿದ್ದೇವೆ. ರಾತ್ರಿಯೆಲ್ಲ ನಮ್ಮನ್ನು ಸಂರಕ್ಷಣೆ ನಡೆಸಿ ನಿನ್ನ ಕೃಪೆಯಿಂದ ಪ್ರಾರಂಭಿಸಿ ಮತ್ತೊಂದು ಬೆಳಗ್ಗೆ ಜಾವದಲ್ಲಿ ಒಂದು ಚಿಕ್ಕ ಹಿಂಡಾಗಿ ನಿನ್ನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸಿಕೊಳ್ಳುವಾಗ ನಿನ್ನ ಅಪಾರವಾದ ಕೃಪೆಯನ್ನ ನಮ್ಮನ್ನ ಅನುಗ್ರಹಿಸಿ ನಮ್ಮನ್ನ ಬಲಪಡಿಸಿ ನಡೆಸ್ತಾ ಬಂದುದಕ್ಕೆ ಸ್ತೋತ್ರವಾಗಲಿ. ಬಂದಿರುವಂತರನ್ನು ವಿಶೇಷವಾಗಿ ಆಶ್ರಯಿಸಿ ಬಲಪಡಿಸು. ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಅನ್ನೋ ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳುತ್ತಿರುವಂತಹ ಬೋಧಕರಾದ ರಾಜರವರನ್ನು ವಿಶೇಷವಾಗಿ ಆಶ್ರಯಿಸಿ ಬಲಪಡಿಸು. ಅವರ ಆರೋಗ್ಯದಿಂದ ನೀನು ತುಂಬ ಕುಟುಂಬನ ಆಶ್ರಯಿಸಿ ಬಲಪಡಿಸು. ಕೂಡಿ ಬಂದಿರುವಂತಹ ಎಲ್ಲ ಕ್ರೈಸ್ತ ಜನಾಂಗವನ್ನು ಬಲಪಡಿಸು. ಬೋಧಕರುಗಳನ್ನು ಸಂಭ್ರಮಿಸಿ ನಡೆಸುವ. ನಾವೆಲ್ಲ ಸಾಕ್ಷಿಯುಳ್ಳ ಮಕ್ಕಳಾಗಿ ಎಲ್ಲೋ ಇಬ್ಬರು ಮೂವರು ಕೂಡಿ ಪ್ರಾರ್ಥಿಸುವ. ಅಲ್ಲಿ ನನ್ನ ಪ್ರಸನ್ನತೆ ಇದೆ ಎಂದು ವಾಗ್ದಾನ ಮಾಡಿದ ರೀತಿಯಲ್ಲಿ ಈವಾಗ ನಿನ್ನ ಪ್ರಸನ್ನತೆ ನಮ್ಮ ಇದೆ ಸ್ವಾಮಿ. ಇದ ಕಾರಣ ಸ್ವಾಮಿ, ನಾವು ನಿನ್ನ ಮುಂದೆ ನಾವು ಮೌನವಾಗಿದ್ದು ಎಚ್ಚರಿಕವಾಗಿದ್ದು ನಾವು ಪ್ರಾರ್ಥಿಸುವಂತ ಅವಕಾಶ ಮಾಡಿಕೊಟ್ಟದಕ್ಕೆ ನಿನ್ನ ನಾಮಕ್ಕೆ ಸ್ತೋತ್ರವಾಗುತ್ತದೆ. ಅದನ್ನು ಆವತ್ತಿ ಬಂದಿರೋರನ್ನು ಆಶ್ರಯಿಸಿ ಬಲಪಡಿಸಿ ಮುಂದೆ ಈ ಒಂದು ಕಾರ್ಯಕ್ರಮ ನಡೆಸಿಕೊಡುವಂತಹ ಬೋಧಕರನ್ನು ಆಶ್ರಯಿಸಿ ಅವ್ರು ನಡೆಸಿ ತಿಳಿಸುವಂತ ಸಂದೇಶಗಳು ಸ್ವಾಮಿ ನಿನ್ನ ನಾವೆಲ್ಲರೂ ಸಹ ಅದರಿಂದ ಆಧ್ಯಾತ್ಮಿಕ ಅಭಿವೃದ್ಧಿ ಹೊಂದಿ ಅನೇಕರಿಗೆ ನಾವು ಸಾಕ್ಷಿಗಳ ಮಕ್ಕಳಾಗಿ ನಿಲ್ಲುವಂತೆ ನಾವು ಒಬ್ಬೊಬ್ಬರನ್ನು ಬಲಪಡಿಸಿ ನಡೆಸಿ ಕಾಯ್ತಾ ಬರಬೇಕೆಂದು ಪ್ರಭು ರಕ್ಷಕನು ಕಾರ್ಯಕರ್ತನಾಗಿರುವ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಬೇಡಿಕೊಂಡಿದ್ದೇವೆ ತಂದೆಯೇ, ಆಮೆನ್. ಆಮೆನ್. ಉತ್ತಮವಾದಂತಹ ಪ್ರಾರ್ಥನೆಯಾಗಿ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತಹ ಭಾಗ ಕೀರ್ತನೆಗಾರನು ಬರೆದಂತಹ ಕೀರ್ತನೆ 107ನೇ ಅಧ್ಯಾಯ 1ರಿಂದ ಕೆಲವೊಂದು ವಚನಗಳನ್ನ ನಾನು ಓದುತ್ತೇನೆ. 107ನೇ ಕೀರ್ತನೆ 1ರಿಂದ ಕೆಲವೊಂದು ವಚನ. ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನ ವಿಮುಕ್ತರು, ಅಂದರೆ ಆತನು ಶತ್ರುಗಳಿಂದ ಬಿಡಿಸಿ ಪೂರ್ವ ಪಶ್ಚಿಮೋತ್ತರಗಳಲ್ಲಿ ಸಮುದ್ರದ ಕಡೆಯಲ್ಲಿಯೂ ಇರುವ ದೇಶಗಳಿಂದ ಕೂಡಿಸಿದವರೆಲ್ಲರೂ ಸ್ತುತಿ ಮಾಡಲಿ. ಅವರು ಅರಣ್ಯದಲ್ಲಿಯೂ ಮರಳು ಕಾಡಿನಲ್ಲಿಯೂ ದಾರಿ ತಪ್ಪಿ ಅಲೆಯುವರಾಗಿ ಜನವಿರುವ ಊರನ್ನು ಕಾಣದೆ ಹಸಿವೆ ನೀರಡಿಕೆಗಳಿಂದ ಬಲಗುಂದಿದವರಾಗಿದ್ದರು. ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಡಲು ಆತನು ಅವರನ್ನು ಕಷ್ಟದಿಂದ ಬಿಡಿಸಿದನು. ಜನವಿರುವ ಊರನ್ನು ಸೇರುವಂತೆ ಅವರನ್ನು ಸರಿಯಾದ ದಾರಿಯಲ್ಲಿ ನಡೆಸಿದನು. ಅವರು ಯೆಹೋವನ ಕೃಪೆಗೋಸ್ಕರವೂ ಆತನು ಮಾನವರಿಗಾಗಿ ನಡೆಸಿದ ಅದ್ಭುತಗಳಿಗೋಸ್ಕರವೂ ಆತನನ್ನು ಕೊಂಡಾಡಿರಿ. ಆತನು ಬಾಯಾರಿದವರ ಆಸೆಯನ್ನು ಪೂರೈಸಿ ಹಸಿದವರನ್ನು ಮೃಷ್ಟಾನದಿಂದ ತೃಪ್ತಿಗೊಳಿಸುತ್ತಾನೆ. ದೇವರು ಈ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಒಂದು ಸಂಗೀತವನ್ನ ಹಾಡಿಕೊಳ್ಳೋಣ. ನಮ್ಮ ಸಭಾ ಸಂಗೀತಗಳಲ್ಲಿ 37ನೇ ಸಂಗೀತ, ಎನ್ನ ತಳ್ಳಬೇಡ ಕ್ರಿಸ್ತ ಮೊರೆ ಆಲಿಸು. ಎನ್ನ ತಳ್ಳಬೇಡ ಕ್ರಿಸ್ತ ಮೊರೆಯಾಲಿಸು. ಪಾರನನ್ನು ಕರೆದಾಗ ಆಲಿಸು. ಪಾರನನ್ನು ಕರೆದಾಗ ನಿನ್ನ ಕೃಪಾಸನವನ್ನು
ಸೇರಿ ಕ್ಲೇಸಕ್ಕೆ ಒಳಗಾಗಿ ಅಡ್ಡಬೇಕು ಕೃಪೆ ಬೇಡುವೆ ಕರ್ತ ಕರ್ತ ಮೊರೆಯಾಲಿಸು ಪಾರರನ್ನು ಕರೆದಾಗ ಕಾರೆ ನಾನು ನಿನ್ನ ಪ್ರೀತಿಯೊಂದರಲ್ಲಿ ಈತ ನಂಬಿಕೆ ಕ್ಷೇಮ ಸಮಾಧಾನ ಶಾಂತಿ ಕೊಡು ನನಗೆ ಕರ್ತ ಕರ್ತ ಮೊರೆಯಾಲಿಸು ಪಾರರನ್ನು ಕರೆದಾಗ ಕಾರೆ ನಾನು ನನ್ನ ಸುಖಕ್ಕೆಲ್ಲವೂಗೆ ಆಗಿದ್ದೀ ಕರ್ತ ಈಗ ಪರದಲ್ಲಿ ನಾನು ತಾರಕ ಕಾತ ಕಾತ ಮೊರೆಯಾಲಿಸು ಪಾರರನ್ನು ಕರೆದಾಗ ಕಾರೆ ನಾನು. ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸೋಣ. ದೇವರ ವಾಕ್ಯ ಭಾಗದಲ್ಲಿ ನಾವು ನೋಡಿದ ಹಾಗೆ ದೇವರು ಉನ್ನತೋನ್ನತನಾಗಿ ಆತನ ಕೃಪೆಯನ್ನ ಈ ಭೂಮಿ ಮೇಲೆ ಸುರಿಸುವುದರಿಂದ ಆತನನ್ನು ಬಿಡುಗಡೆಗೊಳಿಸಿದಂತ ವಿಮುಕ್ತರನ್ನ ಎಲ್ಲ ಶತ್ರುಗಳ ಬಾಧೆಯಿಂದ ಬಿಡಿಸಿ 4 ದಿಕ್ಕುಗಳಿಂದಲೂ ಕೊನೆಯ ಕಾಲದಲ್ಲಿ ಒಟ್ಟಾಗಿ ಸೇರಿಸುವಂತವನಾಗಿದ್ದಾನೆ. ಈ ಭೂಮಿ ಮೇಲೆ ಅವರು ಅರಣ್ಯದಲ್ಲಿಯೂ ಮರಳು ಕಾಡಿನಲ್ಲಿಯೂ ದಾರಿ ತಪ್ಪಿ ಅಲೆಯುವರಾಗಿ ಜನವಿರುವ ಊರನ್ನು ಕಾಣದೆ ಹಸಿವೆ ನೀರಡಿಕೆಗಳಿಂದ ಬಲಗೊಂಡಿದವರಾಗಿದ್ದರು. ಕಷ್ಟ ಸಂಕಟ ನೋವು ಸಮಸ್ಯೆಗಳನ್ನ ಎದುರಿಸುವಾಗ ಅವರಿಗೆ ಯಾರು ಸಹಾಯ ಮಾಡದೆ ಹೋದಾಗ ಅವರ ಪರಿಸ್ಥಿತಿ ಹೇಗಿರ್ತದೆ ಅಂತಂದ್ರೆ ಮರಳು ಗಾಡಿನಲ್ಲಿ ಅಲೆಯುವಂತವರಾಗ್ತಾರೆ. ಜನವಿರುವ ಊರಲ್ಲಿದ್ದರೂ ಜನವಿಲ್ಲದವರಾಗಿ ಬದುಕ್ತಾರೆ. ಎಲ್ಲ ಇದ್ರೂ ಹಸಿವೆ ನೀರಡಿಕೆಗಳಿಂದ ಅವರು ಬಳಲುತ್ತಾ ಇರ್ತಾರೆ. ಭೂಮಿ ಮೇಲೆ ಎಷ್ಟೋ ಜನರು ತಿಂದು ಉಳಿದುದನ್ನ ತೆಗೆದುಕೊಂಡು ಹೋಗಿ ಹೊರಗಡೆ ಬಿಸಾಕ್ತಾರೆ. ಆದರೆ ಅದರಲ್ಲಿ ಎಷ್ಟೋ ಜನರು ಹಸಿವೆ ಬಾಯಾರಿಕೆಗಳಿಂದ ನೀರಡಿಕೆಗಳಿಂದ ಊಟವಿಲ್ಲದೆ ಉಪವಾಸದಲ್ಲಿ ದಿನವನ್ನು ರಾತ್ರಿಯನ್ನು ಕಳೆಯುವಂತವರಾಗಿರ್ತಾರೆ. ಅಂತ ಪರಿಸ್ಥಿತಿಗೆ ಒಳಗಾದಾಗ ದೇವರ ವಿಮುಕ್ತರು ಕ್ರಿಸ್ತನಿಗಾಗಿ ಈ ಭೂಮಿ ಮೇಲೆ ಬಿಡುಗಡೆ ಹೊಂದಿದವರು ಪಾಪದ ಬಂಧನದಿಂದ ಸೈತಾನನ ಮನೆಗಳಿಂದ ವೈರಿಗಳ ಕಾಟದಿಂದ ದೇವರವರನ್ನು ಬಿಡಿಸುವಾಗ ಈ ಭೂಮಿ ಮೇಲೆ ಅವರು ಬಳಲಿ ಹೋದಾಗ ಸಂಕಷ್ಟದಲ್ಲಿ ಸಿಕ್ಕಿಕೊಂಡಾಗ ಅವರಿಗೆ ಪರಿಹಾರವಿಲ್ಲದೆ ಇರುವಾಗ ಯಾರು ಸಹಾಯಕರಿಲ್ಲದೆ ಇರುವಾಗ ಲೋಕವು ಅವರನ್ನು ದ್ವೇಷಿಸುವಾಗ ದೇವರೇ ಅವರನ್ನ ಅಂತ ಪರಿಸ್ಥಿತಿಯಿಂದ ಬಿಡಿಸಿ ಅವರನ್ನ ಸುಲಲಿತವಾದಂತಹ ಜಾಗಕ್ಕೆ ಕರ್ಕೊಂಡು ಹೋಗುವಂತವನಾಗಿದ್ದಾನೆ. ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಡಲು ಆತನು ಅವರನ್ನು ಸಂಕಷ್ಟದಿಂದ ಬಿಡಿಸುತ್ತಾನೆ. ಈ ಕೊನೆ ಕಾಲದಲ್ಲಿ ಈ ಪರಿಸ್ಥಿತಿಯಲ್ಲಿ ನಾವು ನೋಡುವಾಗ ಅನೇಕ ಭಕ್ತರು ಇಂತಹ ಪರಿಸ್ಥಿತಿಯನ್ನ ಅನುಭವಿಸುವಂತವರಾಗಿದ್ದಾರೆ. ಕಷ್ಟ ಸಂಕಟಗಳನ್ನ ಹೇಳ್ಕೊಳ್ಳೋದಕ್ಕೆ ಯಾರ ಬಳಿಗೂ ಹೋಗುವಂತ ಪರಿಸ್ಥಿತಿಯಲ್ಲಿ ಅವರು ಇರೋದಿಲ್ಲ. ಹೇಳಿದ್ರು ಯಾರು ಅವರಿಗೆ ಸಹಾಯ ಮಾಡುವಂತಹ ಪರಿಸ್ಥಿತಿಗಳು ಇರುವುದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ತಮ್ಮ ನೋವನ್ನು ತಾವೇ ನೀಡುತ್ತಾ ತಾವೇ ಅನುಭವಿಸುತ್ತಾ ಪರಿಹಾರಕ್ಕಾಗಿ ಅವರಿಗಿರುವಂತ ಒಂದೇ ಒಂದು ಮಾರ್ಗ ನಮ್ಮನ್ನು ಸೃಷ್ಟಿಸಿದಂತ ಸೃಷ್ಟಿಕರ್ತನನ್ನೇ ಅವರು ಕೂಗಿ
ಕರೆಯುವಂತವರಾಗಿದೆ. ಅಂತವರಿಗೆ ತಾನೇ ದೇವರು ಆಧಾರವಾಗಿದ್ದು ತನ್ನ ಕೃಪೆಯನ್ನು ಅನುಗ್ರಹಿಸಿ ಅಂತ ಪರಿಸ್ಥಿತಿಗಳಲ್ಲಿ ಅವರನ್ನ ಮೇಲೆತ್ತಿ ಅವರನ್ನ ಮತ್ತೆ ಅವರ ಜೀವಿತದಲ್ಲಿ ಕಳೆದುಕೊಂಡಂತ ಪ್ರತಿಯೊಂದು ಸಂತೋಷವನ್ನು, ಸಮಾಧಾನವನ್ನು, ನೆಮ್ಮದಿಯನ್ನು, ತೃಪ್ತಿಯನ್ನು ಅವರಿಗೆ ಸಿಗುವ ಹಾಗೆ ದೇವರು ಆತನು ಕುರಿಯ ಮಂದಿಯನ್ನು, ಕುರುಬನ್ನು ಬೇಯಿಸುವ ಹಾಗೆ ಅವರನ್ನ ಕರ್ಕೊಂಡು ಹೋಗಿ ತಾನು ಸಿದ್ಧ ಮಾಡಿರುವಂತ ಉನ್ನತವಾದಂತಹ ಆಶೀರ್ವಾದಗಳಿಗೆ ಆತನ ನಡೆಸುವಂತನಾಗಿದ್ದಾನೆ. ಅವರ ಜೊತೆಯಲ್ಲಿ ಆತನು ಬಿಡಾರವನ್ನ ಮಾಡಿಕೊಂಡು ಅವರ ಎಲ್ಲಾ ಕೆಲಸ ಕಾರ್ಯಗಳನ್ನ ಅಭಿವೃದ್ಧಿಪಡಿಸಿ ಬಲಪಡಿಸಿ ಅವರನ್ನ ಉನ್ನತಪಡಿಸುವಂತವನು. ಆತನು ಇಲ್ಲಿ ಬರೀತಾನೆ, ಅವರು ಯೆಹೋವನ ಕೃಪೆಗೋಸ್ಕರವು ಆತನು ಮಾನವರಿಗಾಗಿ ನಡೆಸಿದ ಅದ್ಭುತಗಳಿಗೋಸ್ಕರವು ಆತನನ್ನ ಕೊಂಡಾಡಲಿ. ಇಂಥ ಪರಿಸ್ಥಿತಿಯಿಂದ ಬಿಡುಗಡೆ ಹೊಂದಿದ ಮೇಲೆ ಕರ್ತನು ನಡೆಸಿದಂತ ಉಪಕಾರಗಳಿಗಾಗಿ ದೇವರ ಮಕ್ಕಳು ಆತನನ್ನ ಮರೆಯದೆ ಆತನು ಮಾಡಿದ ಮಹೋಪಕಾರಗಳಿಗೆ ತಕ್ಕಂತೆ ಆತನನ್ನು ಕೊಂಡಾಡುತ್ತಾ ಆತನು ಮಾಡಿದ ಉಪಕಾರಗಳನ್ನು ನೆನೆಸುತ್ತಾ ಆತನಿಗೆ ಕೃತಜ್ಞತೆಯುಳ್ಳವರಾಗಿ ಬದುಕಬೇಕೆಂಬುದಾಗಿ ಆತನು ಬಯಸುವಂತವರಾಗಿ ಆತನು ಬಾಯಾರಿದವರ ಆಸೆಯನ್ನು ಪೂರೈಸಿ ಹಸಿದವರನ್ನು ಮೃಷ್ಟಾನದಿಂದ ತೃಪ್ತಿಗೊಳಿಸುತ್ತಾನೆ. ಈ ಭೂಮಿ ಮೇಲೆ ದೇವರು ಇದ್ದಾನೆ ಎಂಬುದನ್ನ ಪ್ರಾರ್ಥನೆ ಮಾಡಿದಾಗ ಅವರ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ಕೊಟ್ಟು ಅವರು ನಿರೀಕ್ಷೆಯನ್ನು ಕಳೆದುಕೊಂಡಾಗ ಅವರ ನಿರೀಕ್ಷೆಯ ಭರವಸೆಯುಳ್ಳವರಾಗಿದ್ದು ಅವರ ಕನಸುಗಳನ್ನ ನನಸು ಮಾಡುವುದು ಮಾತ್ರವಲ್ಲದೆ ಅವರಿದ್ದಂತ ಸಂಕಷ್ಟದಿಂದ ಅವರನ್ನ ಬಿಡುಗಡೆ ಮಾಡಿ ಈ ಭೂಮಿ ಮೇಲೆ ಯಾವ ಸಹಾಯವೂ ಇಲ್ಲದೆ ನಿಂತುಕೊಂಡಾಗ ದೇವರು ತಾನು ತನ್ನ ಕೃಪೆಯ ಬಾಗಿಲನ್ನು ತೆರೆದು ಅವರು ತಾವಿರುವಂತ ಸ್ಥಳದಲ್ಲಿ ಎದ್ದು ಬಂದು ಉನ್ನತವಾದ ಆಶೀರ್ವಾದಗಳನ್ನ ಕಂಡುಕೊಳ್ಳುವ ಹಾಗೆ ತಾನು ಕಾರ್ಯ ಮಾಡುವುದನ್ನ ಈ ಭೂಮಿ ಮೇಲೆ ಅನುಭವಿಸುವಾಗ ತಾನು ಇದ್ದಾನೆ, ತನಗೆ ಮೊರೆ ಇಡುವವರನ್ನ ಆತನು ಕೇಳ್ತಾನೆ, ಅವರ ಪ್ರಾರ್ಥನೆಗಳಿಗೆ ವಿಜ್ಞಾಪನೆಗಳನ್ನ ಸದುತ್ತರವನ್ನು ಕೊಡ್ತಾನೆ ಅಂತಕ್ಕಂಥ ಭರವಸೆಯನ್ನು ಮನುಷ್ಯರು ಅನುಭವಿಸುವಾಗೆ ಕಾರ್ಯ ಮಾಡುವರು. ಆದುದರಿಂದ ಈ ಭೂಮಿ ಮೇಲೆ ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲಾ ದೇಶಗಳಲ್ಲಿ ಜನರು ಹೌಹಾರಿದ್ದಾರೆ. ಮುಂದಿನ ಪರಿಸ್ಥಿತಿಗಳು ಏನು ಎಂಬುದನ್ನ ತಿಳಿಯದೆ ಕಂಗೆಟ್ಟು ಹೋಗುತ್ತೆ. ಎಲ್ಲಿಗೆ ಹೋಗಬೇಕು ಎಂಬುದು ಗೊತ್ತಿಲ್ಲ, ಯಾರನ್ನ ಕೇಳಬೇಕು ಎಂಬುದನ್ನು ಗೊತ್ತಿಲ್ಲ. ಈ ಪರಿಸ್ಥಿತಿಗಳಿಗೆ ಮುಂದೆ ಏನ್ ಮಾಡ್ಬೇಕು ಅಂತಕ್ಕಂಥ ದಾರಿನೂ ತಿಳಿತಾ ಇಲ್ಲ. ದೇವರಿಗೆ ಬೇಡಿಕೊಳ್ಳುವಾಗ ಸೃಷ್ಟಿಕರ್ತನಾದಂತ ದೇವರನ್ನ ಬೇಡಿಕೊಳ್ಳುವಂತ ವಿಷಯವೂ ಮಾರ್ಗಗಳು ಜನರಿಗೆ ಸಂಕಷ್ಟದಲ್ಲಿ ಅನೇಕ ದೇಶದ ದೊಡ್ಡ ದೊಡ್ಡ ಸಂಕಷ್ಟ, ಕೆಲಸವಿಲ್ಲದೆ ಎಷ್ಟೋ ಯೌವನಸ್ಥರು ಎಲ್ಲಾ ರೀತಿಯಾದಂತಹ ಕುಕೃತ್ಯಗಳಿಗೆ ಇಳಿತಾರೆ. ನಮ್ಮ ದೇಶದಲ್ಲಿ ಅನೇಕ ರೀತಿಯಾದಂತಹ ಅನೈತಿಕ ಕಾರ್ಯಗಳು ನಡೆಯುತ್ತವೆ. ಕಾರಣ ಮನುಷ್ಯನು ಭೂಮಿ ಮೇಲೆ ಕಂಗೆಟ್ಟಿದ್ದಾನೆ. ಭವಿಷ್ಯಕ್ಕಾಗಿ ಎಲ್ಲ ದುಷ್ಟ ಆಸೆಗಳನ್ನ ತೀರಿಸಿಕೊಳ್ಳುವುದಕ್ಕೆ ಆಗಿ ಈ ಭೂಮಿ ಮೇಲೆ ಜನರು ಬಳಲುತ್ತಿದ್ದಾರೆ. ಪರಿಸ್ಥಿತಿಗಳು ಇದ್ದಕ್ಕಿದ್ದಂತೆ ಬಿಗಡಾಯಿಸ್ತಾ ಇದೆ. ಬಿಕ್ಕಟ್ಟುಗಳು ದೇಶದಲ್ಲಿರುವಂತಹ ನಾಯಕರುಗಳು ದೇಶದ ಸುಸ್ಥಿತಿಗಾಗಿ ಕಾರ್ಯ ಮಾಡುವುದನ್ನು ಬಿಟ್ಟು ದೇಶದಲ್ಲಿರುವಂತ ಎಲ್ಲ ಜನರ ರಕ್ತವನ್ನ ಹೀರುತ್ತಾ ಇವತ್ತು ಕೇವಲ ತಮ್ಮ ಸ್ವಾರ್ಥ ಚಿಂತನೆಗಳಿಗಾಗಿ ಎಲ್ಲ ಸಂಪತ್ತನ್ನ ದುರುಪಯೋಗ ಪಡಿಸುತ್ತಾ ದೇಶದಲ್ಲಿರುವಂತ ಜನರನ್ನು ಬಹಳ ಕುಗ್ಗಿಸುವಂತೆ ಮುಂದಿನ ದಿನಮಾನಗಳಲ್ಲಿ ಸಂಕಷ್ಟಕ್ಕೆ ಒಳಪಡಿಸುವಂತ ರೀತಿಯಲ್ಲಿ ಎಲ್ಲಾ ದೇಶಗಳು, ವಿಶೇಷವಾಗಿ ನಮ್ಮ ದೇಶದಲ್ಲಿಯೂ ಎಲ್ಲಾ ರೀತಿಯಾದಂತಹ ವಾತಾವರಣವನ್ನು ನಿರ್ಮಿತ. ಈ ಸಮಯದಲ್ಲಿ ದೇವರ ಮಕ್ಕಳು ಮಾತ್ರ ಇಂಥ ಎಲ್ಲಾ ಪರಿಹಾರಗಳಿಗೆ, ಇಂಥ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನ ತರಲಿಕ್ಕೆ ಸಾಧ್ಯ. ಅದಕ್ಕಾಗಿ ಈ ಕೊನೆ ಕಾಲದಲ್ಲಿ ಜೀವಿಸುತ್ತಿರುವಂತಹ ದೇವರ ಮಕ್ಕಳು ಯಾವುದೋ ಒಂದು ಮೂಲೆಯಲ್ಲಿ ಇಂಥ ದುಸ್ಥಿತಿಗಳನ್ನ ಪರಿಹರಿಸುವುದಕ್ಕೋಸ್ಕರ ಇಂಥ ಪರಿಸ್ಥಿತಿಗಳಲ್ಲಿ ಸಿಕ್ಕಿ ದೇವರ ಸಭೆ, ದೇವರ ಜನಾಂಗ ಮುಂದೆ ಸಂಕಷ್ಟಕ್ಕೆ ಒಳಗಾಗದ ಹಾಗೆ ಇಂತಹ ದುಷ್ಟರ ಕುಯುಕ್ತಿಯ ಬಲೆಗಳಿಂದ ತಪ್ಪಿಸಿಕೊಂಡು, ಕಷ್ಟ, ಸಂಕಟ, ನಷ್ಟ, ಬಾಧೆಗಳ ಬಲೆಗಳಿಂದ ತಪ್ಪಿಸಿಕೊಂಡು ಸುಲಲಿತವಾದಂತಹ ಸುರಕ್ಷಿತವಾದಂತಹ ವ್ಯವಸ್ಥೆಗೆ ಅವರನ್ನ ಕರೆಕೊಂಡು ಹೋಗುವಂತೆ ದೇವರನ್ನ ಪ್ರಾರ್ಥಿಸುತ್ತೇವೆ.
ಅದರಿಂದ ಈ ದಿನ ವಿಶೇಷವಾಗಿ ಪ್ರಾರ್ಥನೆಗೆ ಹೋಗೋಣ, ಪ್ರಾರ್ಥನೆಯಲ್ಲಿ ಹೆಚ್ಚು ಸಮಯವನ್ನು ಕಳೆಯೋಣ. ಪ್ರಾರ್ಥನೆಗಾಗಿ ನಾವು ಹೆಚ್ಚಿನ ರೀತಿಯಲ್ಲಿ ದೇವರ ಸನ್ನಿಧಾನದಲ್ಲಿ ಮರೆಯೋಣ. ಈ ಸಮಯದಲ್ಲಿ ನಾನು ವಿಜ್ಞಾಪನೆಗಳನ್ನ ತಿಳಿಸ್ತೇನೆ. ದಯಮಾಡಿ ನನ್ನ ಜೊತೆಯಲ್ಲಿ ನೀವೆಲ್ಲರೂ ಒಬ್ಬೊಬ್ಬರಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೀನಿ. ಹಿರಿತರಾದಂತಹ ಲೋಕ ಸಂಕಲ ನಮ್ಮ ಮಧ್ಯದಲ್ಲಿ ಇದ್ದಾರೆ, ಅವ್ರು ಪ್ರಾರ್ಥಿಸಬೇಕೆಂದು ಕೇಳ್ಕೊಳ್ತೇನೆ. ಇದ್ದೀರಾ ಲೋಕ ಸಂಕಲ್ ಅವರು? ಇಲ್ಲದೆ ಹೋದರೆ ನಾನು ಪ್ರಾರ್ಥನೆ ಮಾಡ್ತೇನೆ. ನಂತರ ಹಿರಿಯರಾದಂತ ವಿಜಯ್ ಕುಮಾರ್ ಸರ್ ಅವರು ಪ್ರಾರ್ಥನೆ ಮಾಡ್ತಾರೆ. ಕೆಲವೊಂದು ವಿಜ್ಞಾಪನೆಗಳನ್ನ ನಾನು ತಿಳಿಸ್ತೇನೆ, ಅದಕ್ಕಾಗಿ ನೀವು ಪ್ರಾರ್ಥಿಸಬೇಕೆಂದು ಕೇಳ್ಕೊಳ್ತೇನೆ. ವಿಶೇಷವಾಗಿ ಯೌವನಸ್ಥ ಮಕ್ಕಳು ಇವತ್ತು ಭವಿಷ್ಯವನ್ನ ಚಿಂತಿಸಿ ದಿಕ್ಕಿಲ್ಲದೆ ಇರುವಂತಹ ಪರಿಸ್ಥಿತಿಗಳಲ್ಲಿ ತಮ್ಮ ಪ್ರಾಣವನ್ನ ಕಳ್ಕೊಳ್ತಾ ಇದ್ದಾರೆ. ಈ ದಿನಮಾನಗಳಲ್ಲಿ ಇಂಥದ್ದನ್ನು ನಾವು ಹೆಚ್ಚಾಗಿ ನೋಡ್ತಾ ಇದ್ದೇವೆ. ಕುಟುಂಬಗಳಲ್ಲಿ ಅನೇಕ ಸುಸೈಡ್ಗಳು ನಡೀತಾರೆ. ಕಾರಣ ಏನು? ಪರಿಸ್ಥಿತಿಗಳು ಬಿಗಡಾಯಿಸಿಲ್ಲ, ಬದುಕೋದಕ್ಕೆ ಸಾಧ್ಯವಿಲ್ಲ, ಯಾರು ಆಸರೆ ಇಲ್ಲ, ಯಾರು ಸಹಾಯ ಮಾಡುವುದಿಲ್ಲ. ಅದೆಲ್ಲದರ ಜೊತೆಗೆ ಯಾರನ್ನ ಕೇಳಿದರೆ ಅದು ಘನತೆಗೆ ಗೌರವಕ್ಕೆ ಮುಂದಾಗ್ತದೆ, ಅಥವಾ ಹೀಯಾಳಿಸ್ತಾರೆ, ಏನಾದ್ರೂ ಅಂತಾರೆ. ಈ ರೀತಿಯಾದಂತ ಒಂದು ಡಿಪ್ರೆಷನ್ಗೆ ಹೋಗಿ ಅನೇಕ ಯೌವನಸ್ಥ ಮಕ್ಕಳು, ಸಹೋದರ ಸಹೋದರಿಯರು ಪ್ರಾಣವನ್ನು ಕಳ್ಕೊಳ್ತಾರೆ. ಆದುದರಿಂದ ಇಂತಹ ಪರಿಸ್ಥಿತಿಯಲ್ಲಿರುವಂತ ಎಷ್ಟೋ ಕುಟುಂಬಗಳಿವೆ, ಅವರುಗಳಿಗೋಸ್ಕರ ನಾವು ಪ್ರಾರ್ಥಿಸಬೇಕಾಗಿದೆ. ಈ ಲೋಕದಲ್ಲಿ ಅನೇಕ ಕಡೆ ಅನಾಥರು, ಬಡವರು, ವಿಧವೆಯರು ಸಂಕಷ್ಟಕ್ಕೊಳಗಾಗಿದ್ದಾರೆ. ಈ ಕೊನೆ ಕಾಲದಲ್ಲಿ ಅವರ ಕಡೆಗೆ ತಿರುಗು ಸಹ ನೋಡಲಾರದಂತ ಪರಿಸ್ಥಿತಿ ಈ ಭೂಮಿ ಮೇಲೆ ನಿರ್ಮಾಣವಾಗಿದೆ. ಅಂತಹ ಜನರ ಸಂಕಷ್ಟಗಳಿಗಾಗಿ ಆಸರಿಯಾಗಿ ದೇವರು ಕಾರ್ಯ ಮಾಡಬೇಕಾಗಿದೆ. ಅಂತ ಎಷ್ಟೋ ಅನಾಥಾಶ್ರಮಗಳು ಈ ಭೂಮಿ ಮೇಲೆ ಪ್ರಾರಂಭವಾಗಿ ನಡೆಸ್ತಿದ್ದಾರೆ. ಉತ್ತಮವಾದಂತ ರೀತಿಯಲ್ಲಿ ಕಾರ್ಯಗಳನ್ನ ನಡೆಸುವಂತ ಅನಾಥಾಶ್ರಮಗಳಿವೆ. ಆದ್ರೆ ಅನೇಕ ಮಕ್ಕಳನ್ನ, ವೃದ್ಧರನ್ನ ತೆಗೆದುಕೊಂಡು ಹೋಗಿ ಅವರ ಮುಖಾಂತರವಾಗಿ ದುಡಿಸಿಕೊಂಡು ಸಂಪಾದನೆ ಮಾಡಿಕೊಂಡು ಬದುಕುವಂತ ರೀತಿಯಲ್ಲೂ ಕೆಲವೊಂದು ವ್ಯವಸ್ಥೆಗಳು ನಿರ್ಮಾಣವಾಗಿವೆ. ಅಲ್ಲಿಯೂ ಹೋಗಿ ಇಂಥ ಮಕ್ಕಳು ಭಯಂಕರವಾದಂತ ಕಷ್ಟಗಳನ್ನ ಅನುಭವಿಸ್ತಾರೆ. ಇಂಥ ದುಸ್ಥಿತಿಯಿಂದಲೂ ಸಹ ಆ ಮಕ್ಕಳನ್ನ ಬಿಡುಗಡೆ ಮಾಡಿದೆ. ಆದುದರಿಂದ ಅನಾಥರಿಗಾಗಿ, ಬಡವರಿಗಾಗಿ, ವಿಧವೆಯರಿಗಾಗಿ ಪ್ರಾರ್ಥನೆ, ಯೌವನಸ್ಥ ಮಕ್ಕಳ ಕೆಲಸಕ್ಕೋಸ್ಕರ ಪ್ರಾರ್ಥನೆ. ಇವತ್ತು ಯೌವನಸ್ಥರು ಕೂಲಿಗಳಾಗ್ತಾ ಇದೆ. ಕಾರಣ ಅವ್ರಿಗೆ ಸಂಪಾದನೆ ಇಲ್ಲ, ಅವರಿಗೆ ಭವಿಷ್ಯಕ್ಕಾಗಿ ಬೇಕಾದಂತ ವ್ಯವಸ್ಥೆಗಳಾಗ್ತಾ ಇಲ್ಲ. ಅವರು ದುರ್ಮಾರ್ಗಗಳನ್ನ ಹಿಡಿದುಕೊಂಡು ಹಣ ಸಂಪಾದನೆಯನ್ನು ಮಾಡಿ ಜನರನ್ನ ಬಾಧಿಸುವಂತರು. ವೃದ್ಧರು ಇರ್ತಕ್ಕಂಥ ಮನೆಗಳಿಗೆ ನಿಂತು ಅವ್ರನ್ನ ಕೊಲೆ ಮಾಡಿ, ಮನೆಗಳನ್ನ ಲೂಟಿ ಮಾಡಿ, ಅಲ್ಲಿರ್ತಕ್ಕಂಥ ಎಲ್ಲ ಚಿನ್ನಾಭರಣಗಳನ್ನ, ಹಣ, ವಸ್ತ್ರಗಳನ್ನ ತೆಗೆದುಕೊಂಡು ಹೋಗಿ ಕಳ್ಳತನ ಮಾಡಿ ಬದುಕುವಂತ. ಹೀಗಾಗಿ ಈ ಲೋಕ ಬಹಳ ಹೀನವಾದಂತ ಸ್ಥಿತಿಗೆ ಹೋಗ್ತದೆ. ಇಂಥ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಮಕ್ಕಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಈ ಸಮಯದಲ್ಲಿ ಮತ್ತಾವುದಾದರೂ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ತಿಳಿಸಬೇಕೆಂಬುದಾಗಿ ಕೇಳ್ತಾರೆ. ಇಲ್ಲವಾದರೆ ನಾನು ಪ್ರಾರ್ಥನೆ ಮಾಡ್ತೇನೆ. ನಂತರ ಇದೇ ವಿಷಯದಲ್ಲಿ ಹಿರಿಯರಾದಂತ ವಿಜಯ್ ಕುಮಾರ್ ಸರ್ ಅವರು ಪ್ರಾರ್ಥನೆ ಮಾಡೋಣ. ಆಮೇಲೆ ಮುಕ್ತಾಯ. ಭೂಮಿಯನ್ನು, ಅದರಲ್ಲಿರುವಂತ ಸಮಸ್ತವನ್ನು ಸೃಷ್ಟಿಸಿ ಸಕಲ ಜೀವಿಗಳಿಗೂ ಒಡೆನಾದಂತ ನಮ್ಮ ತಂದೆಯಾದ ದೇವರೇ, ಬೆಳಗಿನ ಜಾವದಲ್ಲಿ ನಿನ್ನ ಮಕ್ಕಳಾದಂತ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ಬಂದಿದ್ದೇವೆ. ನಿನ್ನ ಕೃಪೆ ನಮ್ಮ ಮೇಲಿರಲಿ. ಈ ಲೋಕದಲ್ಲಿ ನಡೆಯುತ್ತಿರುವಂತ ಕಾರ್ಯಗಳನ್ನ ನೀನು ಬಲ್ಲಂತ ದೇವರಾಗಿದ್ದಿ ಸ್ವಾಮಿ. ನಿನ್ನ ಕೃಪೆ ಇರಲಿ, ನಿನ್ನ ದಯೆ ಇರಲಿ. ನೀನು ಮಾಡದಂತ ವಾಗ್ದಾನಗಳು ಈ ಭೂಮಿ ಮೇಲೆ ನೆರವೇರಲಿ ನೋಡಿ. ಎಷ್ಟೋ ಜನರು ಹಸಿವೆ ಸಂಕಟಗಳಲ್ಲಿ ಸಿಕ್ಕಿ ನಾಶವಾಗುತ್ತಿದ್ದಾರೆ. ದಿಕ್ಕು ಕಾಣದೆ ಸ್ವಾಮಿ ಅನೇಕ ಮಕ್ಕಳು ಕರ್ತನೆ ತಮ್ಮ ಪ್ರಾಣವನ್ನ ಕಳೆದುಕೊಳ್ಳುತ್ತಿದ್ದಾರೆ. ಒಡೆಯ ನಿನ್ನ ಕೃಪೆಯಲ್ಲಿ ಸ್ವಾಮಿ ಇಂತಹ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಜನರನ್ನ, ಕುಟುಂಬಗಳನ್ನ, ತಂದೆ ತಾಯಿಗಳನ್ನ, ಅನಾಥರನ್ನ, ವಿಧವೆಯರನ್ನ, ಯೌವನಸ್ಥ ಮಕ್ಕಳನ್ನ ನಿನ್ನ ಕೃಪಾಸ್ತ ತಪ್ಪಿಸ್ತೇನೆ ಸ್ವಾಮಿ.
ಇಂಥವರಿಗಾಗಿ ಪ್ರಾರ್ಥಿಸುವುದಕ್ಕಾಗಿ ಸ್ವಾಮಿ ಈ ಬೆಳಗಿನ ಜಾವದಲ್ಲಿ ನಿನ್ನ ಮಕ್ಕಳಾದ ನಮ್ಮನ್ನು ಎಚ್ಚರಪಡಿಸುವುದಕ್ಕಾಗಿ ಸ್ತೋತ್ರ ಕರ್ತನೆ. ಇವರಿಗಾಗಿ ನೀನು ದಾರಿ ತಪ್ಪಿದಂತ ಇಂಥ ಮಕ್ಕಳಿಗಾಗಿ ನೀನು ಕೃಪೆ ತೋರು ಎಂಬುದಾಗಿ ಬೇಡ್ತೀವಿ ಸ್ವಾಮಿ. ಹಸಿವೆ ನೀರಡಿಕೆಗಳಿಂದ ಬಳಲುತ್ತಿರುವಂತ ಇಂಥ ಮಕ್ಕಳಿಗಾಗಿ ದಯೆ ತೋರು ಎಂಬುದಾಗಿ ಬೇಡ್ತೀವಿ ಸ್ವಾಮಿ. ಇಕ್ಕಟ್ಟಿನಲ್ಲಿ ಸಿಕ್ಕಿಕೊಂಡಿರುವಂತ ಇಂಥ ಜನರಿಗಾಗಿ ನೀನು ಕೃಪೆ ತೋರು ಎಂಬುದಾಗಿ ಬೇಡ್ತೀವಿ ಸ್ವಾಮಿ. ಕರ್ತನೆ, ನಿನ್ನ ಕೈಯಿಂದ ಸೃಷ್ಟಿ ಮಾಡದಂತ ಈ ಜೀವ ಈ ಭೂಮಿ ಮೇಲೆ ಇಂಥ ಪರಿಸ್ಥಿತಿಯಲ್ಲಿ ಕಷ್ಟ ಸಂಕಟಗಳನ್ನು ಅನುಭವಿಸಿ ನಾಶ ಹೋಗುವುದು ನಿನಗೆ ಕಿಂಚಿತ್ತಾದರೂ ಇಷ್ಟವಿಲ್ಲ ಸ್ವಾಮಿ. ಆಕಾಶದಿಂದ ಸ್ವಾಮಿ ನೀನು ಎಲ್ಲರನ್ನ ದೃಷ್ಟಿಸಿ ನೋಡಿ ಇಂತಹ ಪರಿಸ್ಥಿತಿ ದುಸ್ಥಿತಿಗಳಲ್ಲಿ ಸಿಕ್ಕಿಕೊಳ್ಳುವಂತಹ ಪ್ರತಿಯೊಂದು ಆತ್ಮವನ್ನು ಸ್ವಾಮಿ ನಿನ್ನ ಗಣನೆಗೆ ತೆಗೆದುಕೊಂಡು ನಿನ್ನ ಪರಲೋಕದ ದೂತರನ್ನ ಕಳಿಸಿಕೊಂಡು ಸ್ವಾಮಿ. ಕರ್ತನೆ, ಅವರನ್ನ ಮುಟ್ಟು ಸ್ವಸ್ಥಪಡಿಸು, ಗುಣಪಡಿಸು, ಆರೋಗ್ಯದಿಂದ ಹೊತ್ತಿಗೆ ಬೇಕಾದಂತಹ ಊಟ ವಸತಿಗಳನ್ನ ದಯಪಾಲಿಸು. ಅವರನ್ನ ಸಮವಾದಂತ ದಾರಿಯಲ್ಲಿ ನಡೆಸು. ಜನರಿರುವಂತಹ ಊರುಗಳಿಗೆ ಸ್ವಾಮಿ ಅವರನ್ನ ನಡೆಸು ಸ್ವಾಮಿ. ಅವರಿಗೆ ಬೇಕಾದ ಎಲ್ಲ ಸಹಾಯಗಳನ್ನು ಕೊಡು ಸ್ವಾಮಿ. ಅವರ ಭವಿಷ್ಯಕ್ಕೆ ಭರವಸೆ ನೀನಾಗಿರು, ಅವರ ಭವಿಷ್ಯದ ನಾಯಕ ನೀನಾಗಿರು. ಅವರ ನಿರೀಕ್ಷೆಗಳನ್ನ ಸ್ವಾಮಿ ನೀನು ಈಡೇರಿಸು. ಅವರನ್ನ ಸ್ವಾಮಿ ನೀನು ತಿಳಿಸಿದ ಹಾಗೆ ಅವರು ಬಾಯಾರಿದವರ ಆಸೆಯನ್ನು ಪೂರೈಸಿ ಹಸಿದವರನ್ನು ಮೃಷ್ಟಾನ್ನದಿಂದ ತೃಪ್ತಿಗೊಳಿಸುವಂತ ದೇವರು ನೀನಾಗಿರು. ಕರ್ತನೆ, ಬಡವರ ಅನಾಥರ ವಿಧವೆಯರು ದೇವರು ನೀನಾಗಿರು. ಅವ್ರಿಗೋಸ್ಕರ ಪ್ರಾರ್ಥಿಸ್ತೇನೆ. ಅಂತ ಮಕ್ಕಳನ್ನ ನೀನು ಆಶೀರ್ವದಿಸು. ನಿನ್ನ ಪರಲೋಕದ ದ್ವಾರಗಳನ್ನ ತೆರೆದು ಅವರ ಸಂಕಷ್ಟಗಳನ್ನ ಬಿಡುಗಡೆ ಮಾಡಿ ಅವರೆಲ್ಲರೂ ಸ್ವಾಮಿ ಮತ್ತೆ ತಮ್ಮ ಭವಿಷ್ಯದಲ್ಲಿ ಕರ್ತನೆ ಹೊಸ ನಿರೀಕ್ಷೆಯನ್ನ ಹೊಂದಿದವರಾಗಿ ಭರವಸೆ ಉಳ್ಳವರಾಗಿ ಸ್ವಾಮಿ ನಿನ್ನ ಕಡೆಗೆ ತಿಳಿದುಕೊಳ್ಳುವಂತೆ, ನಿನ್ನನ್ನು ಅಂಗೀಕರಿಸಿಕೊಳ್ಳುವಂತೆ, ನಿನ್ನ ಕೃಪೆಗೆ ಪಾತ್ರರಾಗುವಂತೆ, ನೀನು ದಯಪಾಲಿಸಿದಂತ ನಿನ್ನ ಕೃಪಾ ವರಗಳನ್ನು ಅನುಭವಿಸುತ್ತಾ ರೀತಿಯ ಆಶೀರ್ವಾದಗಳಿಗೆ ಸ್ವಾಮಿ ಅವರ ಜೀವಿತವು ಕರ್ತನೆ ಮುನ್ನಡೆಸಲ್ಪಡುವಂತೆ ಕಾರ್ಯ ಮಾಡು. ಎಲ್ಲಾ ಕೇಡಿನಿಂದ ತಪ್ಪಿಸಿ ಕಾಪಾಡ. ಯೌವನಸ್ಥ ಮಕ್ಕಳು ಸ್ವಾಮಿ ಎಲ್ಲಾ ರೀತಿಯಾದಂತ ಕರ್ತನೆ ದುಷ್ಟ ಕಾರ್ಯಗಳಿಗೆ ಕೈ ಹಾಕಿದ್ದಾರೆ ಕರ್ತನೆ. ಸ್ವಾಮಿ, ಎಷ್ಟೋ ದೇಶಗಳಲ್ಲಿ ಜನರು ಸ್ವಾಮಿ ಕೆಲಸ ಕಾರ್ಯಗಳಿಲ್ಲದೆ ಆದಾಯವಿಲ್ಲದೆ ಸ್ವಾಮಿ ಅವರು ಕರ್ತನೆ ಕಳ್ಳತನದಿಂದ ಇತರ ದೇಶಗಳಿಗೆ ನುಗ್ಗಿ ಅಲ್ಲಿ ಹೋಗಿ ಅವರು ಯಾವ ರೀತಿಯಲ್ಲಿ ಬದುಕಬೇಕೆಂಬುದು ಗೊತ್ತಿಲ್ಲದೆ ಸ್ವಾಮಿ ಇತರ ದೇಶಗಳಲ್ಲಿರ್ತಕ್ಕಂಥ ಸುಖವಾಗಿ ನೆಮ್ಮದಿಯಾಗಿರ್ತಕ್ಕಂಥ ಜನರ ನಿದ್ದೆಗೆಡಿಸಿದ್ದಾರೆ. ಮನೆಗಳಿಗೆ ನುಗ್ಗಿ ಊರುಗಳಿಗೆ ನುಗ್ಗಿ ದರೋಡೆಗಳನ್ನ ಮಾಡಿ ಕೊಲೆಗಳನ್ನ ಮಾಡಿ ಕರ್ತನೆ ದೇಶಗಳಲ್ಲಿ ಇವತ್ತು ಕರ್ತನೆ ಸಂಕಷ್ಟಗಳು ಎದುರಾಗುವಂತ ಪರಿಸ್ಥಿತಿ ಬಂದಿದೆ. ಇದಕ್ಕೆಲ್ಲ ಕಾರಣ ಸೈತಾನನೇ ಸ್ವಾಮಿ. ಸೈತಾನನ ಬಲೆಗಳಿಂದ ಇಂತಹ ಎಲ್ಲಾ ದೇಶಗಳಲ್ಲಿರ್ತಕ್ಕಂಥ ಮಕ್ಕಳನ್ನ ಬಿಡುಗಡೆ ಮಾಡಿ ವಿಶೇಷವಾಗಿ ನಮ್ಮ ದೇಶದಲ್ಲಿರ್ತಕ್ಕಂಥ ಯೌವನಸ್ಥರನ್ನ ನೀನು ಸುರಕ್ಷಿತವಾಗಿಟ್ಟು ಎಲ್ಲರಿಗೂ ಉತ್ತಮವಾದಂತ ಕೆಲಸ ಕಾರ್ಯಗಳನ್ನ ಒದಗಿಸಿಕೊಟ್ಟು ದುಡಿದು ಸಂಪಾದಿಸಕ್ಕೆ ಬೇಕಾದಂತ ಮಾರ್ಗಗಳನ್ನ ದಯಪಾಲಿಸಿಕೊಟ್ಟು ಸ್ವಾಮಿ ಇಂಥ ದುಷ್ಟತ್ವದ ಬಲೆಗಳಿಂದ ಮಕ್ಕಳನ್ನ ಬಿಡುಗಡೆ ಮಾಡಿ ನೆಮ್ಮದಿಯಿಂದ ಯಾವುದೇ ಬಾಧೆ ಬಂಧನೆ ಚಿಂತೆ ದುಃಖ ನೋವುಗಳಿಲ್ಲದೆ ಸುರಕ್ಷತೆಯಿಂದ ಬದುಕುವಂತ ಜೀವಿತವನ್ನ ಕಟ್ಟಿಕೊಟ್ಟದಕ್ಕಿಂದಾಗಿ ಬೇಡುತ್ತೇನೆ. ನಮ್ಮ ದೇಶದಲ್ಲಿ ನಡೆಯುವಂತ ಪ್ರತಿಯೊಂದು ಕಾರ್ಯಗಳನ್ನು ನಷ್ಟಪಡ್ತೇನೆ. ರಾಜಕೀಯವಾದಂತಹ ಕಾರಣಗಳನ್ನು ನಷ್ಟಪಡಿಸುತ್ತೇನೆ ಸ್ವಾಮಿ. ಎಲ್ಲವನ್ನ ನಿನ್ನ ಹತೋಟಿಗೆ ತೆಗೆದುಕೋ ಸ್ವಾಮಿ. ನಮ್ಮ ದೇಶವು ಸುಸಂರಕ್ಷಣೆಯಿಂದ ಇರುವಂತೆ ಸುಭಿಕ್ಷ ಸಂವತ್ಸರದಿಂದ ತುಂಬಿ ತುಳುಕುವಂತೆ ಕಾರ್ಯ ಮಾಡು ಸ್ವಾಮಿ. ನಮ್ಮ ದೇಶದಲ್ಲಿ ಎಲ್ಲಾ ಸಮೃದ್ಧಿಯನ್ನ ಇಟ್ಟಿದ್ದೀ ಸ್ವಾಮಿ. ಅದನ್ನ ಸೈತಾನನ್ನು ದುರುಪಯೋಗ ಮಾಡಿ ಎಲ್ಲರನ್ನ ಬಡತನಕ್ಕೆ ನಡೆಸಿಕೊಂಡು ಹೋಗುವಂತ ದುಸ್ಥಿತಿಗೆ ಕೈ ಹಾಕಿದ್ದಾನೆ ಸ್ವಾಮಿ. ರಾಜಕಾರಣಿಗಳನ್ನ ನೀನು ಮುಟ್ಟಿ ಅವರನ್ನ ಸ್ವಾಮಿ ಇಂಥ ಎಲ್ಲಾ ದುಷ್ಟ ಆಲೋಚನೆಗಳಿಂದ ಬಿಡುಗಡೆ ಮಾಡಿ ದೇಶದ ಸುಸ್ಥಿತಿಗಾಗಿ ಸ್ವಾಮಿ ಎಲ್ಲರೂ ತಮ್ಮ ಸುಖಗಳನ್ನ, ತಮ್ಮ ತ್ಯಾಗವನ್ನ, ತಮ್ಮ ಗೌರವವನ್ನ, ತಮ್ಮ ಘನತೆಗಳನ್ನ, ತಮ್ಮ ಸ್ವಂತ ದುರಿಚ್ಛೆಗಳನ್ನ ತೆಗೆದು ಹಾಕಿ ಕರ್ತನೆ ತಮ್ಮನ್ನು ತಗ್ಗಿಸಿಕೊಂಡು ಕರ್ತನ ದೇಶದ ಹಿತಕ್ಕಾಗಿ ನಮ್ಮ ಬಡ ಜನರ ರಕ್ಷಣೆಗಾಗಿ ವಾಸಿಸುತ್ತಿರುವಂತಹ ಪ್ರತಿಯೊಬ್ಬ ಮಾನವರ ಹಿತಕ್ಕಾಗಿ ಯೋಚಿಸುವಂತೆ ಚಿಂತಿಸುವಂತೆ ಕಾರ್ಯ ಮಾಡುವಂತೆ ಇಟ್ಟು ಸ್ವಾಮಿ. ಸ್ವಾಮಿ ಸಮೃದ್ಧಿಯಾದ ಮಳೆಯನ್ನ ಕೊಟ್ಟಿದೆ, ಇದಕ್ಕಾಗಿ ಸ್ತೋತ್ರ. ಈ ವರ್ಷ ಸಮೃದ್ಧಿಯಾದ ಬೆಳೆಯನ್ನ ದಯಪಾಲಿಸಿಕೊಡು ಕರ್ತನೆ. ನಮ್ಮ ದೇಶವಲ್ಲದೆ ಎಲ್ಲಾ ದೇಶಗಳಿಗೂ ಆಹಾರವನ್ನ ಹಂಚುವಂತೆ ಕಾರ್ಯ ಮಾಡಿ ಸ್ವಾಮಿ. ಎಲ್ಲರ ಹಸಿವೆಗಳು ನೀಗಿಸಲ್ಪಡುವಂತೆ ಕರ್ತನೆ ಉಂಡು ತಿಂದು ತೃಪ್ತಿ ಹೊಂದಿ ಸಮಾಧಾನದಿಂದ ಬದುಕಲಿಕ್ಕಾಗುವಂತೆ ಸ್ವಾಮಿ ನಮ್ಮ ದೇಶವನ್ನ ಆಶ್ರಯಿಸಿ ಸ್ವಾಮಿ. ಎಲ್ಲಾ ದೇಶಗಳಲ್ಲಿ ಇರ್ತಕ್ಕಂಥ ಸಂಕಷ್ಟಗಳಿಂದ ಜನರನ್ನ ಬಿಡುಗಡೆ ಮಾಡು.
ವಿಶೇಷವಾಗಿ ಜನರೆಲ್ಲರೂ ನಿನ್ನ ಕಡೆಗೆ ತಿರುಗಿಕೊಂಡು ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ ಇಂಥ ದುಷ್ಟ ಕಾರ್ಯಗಳಿಂದ ಬಿಡುಗಡೆ ಹೊಂದಿ ಸೈತಾನ ಬಂಧನದಿಂದ ಬಿಡುಗಡೆ ಹೊಂದಿ ಸ್ವಾಮಿ ನಿತ್ಯ ಜೀವದ ಮಾರ್ಗದಲ್ಲಿ ನಡೆಯುವಂತೆ ಕರ್ತನಾದಂತ ಯೇಸು ಕ್ರಿಸ್ತನನ್ನ ಅಂಗೀಕರಿಸಿಕೊಳ್ಳುವಂತೆ ಪರಿಶುದ್ಧವಾದಂತ ದೇವರ ಮಾರ್ಗದಲ್ಲಿ ನಡೆದು ಪಾಪ ವಿಮೋಚನೆಯನ್ನು ಹೊಂದಿ ನಿತ್ಯ ಜೀವಕ್ಕೆ ಬಾಧ್ಯರಾಗುವಂತೆ ಕಾರ್ಯ ಮಾಡು. ಸ್ತೋತ್ರ ರಾಜ, ಇಂತಹ ಪರಿಸ್ಥಿತಿಯಲ್ಲಿ ನಿನ್ನ ಮಕ್ಕಳಾದ ನಾವು ಇಂಥ ಜನರ ಬಿಡುಗಡೆಗಾಗಿ ಪ್ರಾರ್ಥಿಸುವಂತೆ ಈ ಬೆಳಗನ್ನು ನಮಗೆ ಕೊಟ್ಟದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಕೃಪೆ ನಮ್ಮ ಮೇಲಿರಲಿ. ಪ್ರಾರ್ಥನೆ ಮಾಡುವಂತಹ ಪ್ರತಿಯೊಂದು ಪ್ರಾರ್ಥನೆಗೂ ಸದುತ್ತರವನ್ನು ಕೊಡು. ನಮ್ಮ ಪ್ರಾರ್ಥನೆಗಳು ನಿನ್ನ ಮುಂದೆ ಮೆಚ್ಚುಗೆಯಾಗಲಿ. ಇಂತಹ ಸಂಕಷ್ಟ ಘೋರ ವ್ಯಾಧನೆಗಳು ಬಿಡುಗಡೆಯಾಗಲಿ. ನಿನ್ನ ಮಕ್ಕಳಾದಂತ ನಾವು ಮಾಡಿದಂತ ಪ್ರಾರ್ಥನೆಯಿಂದ ಸ್ವಾಮಿ ಈ ಲೋಕದಲ್ಲಿ ಎಷ್ಟೋ ಜನರು ಸಂಕಷ್ಟಗಳಿಂದ ಪಾರಾಗಿ ನೀತಿಯ ಆಶೀರ್ವಾದಗಳನ್ನು ಹೊಂದಿ ಸತ್ಯ ದೇವರಾದ ನಿನ್ನನ್ನ ಕಂಡುಕೊಳ್ಳುವಂತೆ ನಿತ್ಯ ಜೀವವುಳ್ಳ ನಿನ್ನನ್ನು ಅಂಗೀಕರಿಸಿಕೊಳ್ಳುವಂತೆ ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗುವಂತೆ ಕಾರ್ಯ ಮಾಡಿ. ಎಲ್ಲ ಘನ ಮಾನ ಸ್ತುತಿ ಸ್ತೋತ್ರಗಳಾಗಲೆಂದು ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ, ಆಮೇನ್. ಪ್ರಾರ್ಥನೆ ಮಾಡಬೇಕೆಂದಾಗಿ. ಮಹೋನ್ನತನೇ ಸರ್ವಶಕ್ತನೇ ಪರಲೋಕದಲ್ಲಿ ಆಸೀನಾಗಿರುವ ದೇವರೇ, ನಿನ್ನ ನಾಮಕ್ಕೆ ಮತ್ತೊಂದಾವತ್ತಿನ ಸನ್ನಿಧಿಯಿದೆ ಅಪ್ಪ. ತಂದೆಯೆಂದು ನಾವು ಬೇಡಿಕೊಳ್ಳುವಾಗ ನಾವು ಪ್ರಾರ್ಥನೆ ಕೇಳುವ ದೇವರು ನೀವಾಗಿದ್ದೀರಿ. ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಲೋಕದಲ್ಲಿ ಕಷ್ಟ, ಸಂಕಟ, ಮೋಸ, ದಗ, ವಂಚನೆ ಇದೆ ಸ್ವಾಮಿ. ಯಾಕೆಂದ್ರೆ ಆದಿಯಲ್ಲಿ ನಾವು ನಮ್ಮ ಮೂಲ ಪಿತೃಗಳು ತಪ್ಪು ಮಾಡಿದ ಕಾರಣ ಸೈತಾನ ಬಂಧನಕ್ಕೆ ಸಿಕ್ಕಿ ಹಾಕೊಂಡು ಶಾಪದಲ್ಲಿ ತುಂಬ ಹೋಗಿರುವಂತಹ ಈ ಲೋಕದಲ್ಲಿ ನಾವು ಜೀವಿಸುತ್ತೇವೆ ತಂದೆ. ನಿಜಕ್ಕೂ ಇದರಲ್ಲಿ ನಾವು ಒಂದು ಪ್ರತಿನಿತ್ಯ ಪ್ರತಿ ಗಳಿಗೆಯೂ ನಾವು ಒಂದು ಹೋರಾಟ ನಮಗಿದ್ದೇ ಇದೆ. ಎಚ್ಚರಿಕೆಯಾಗಿಂದ ನಾವು ಯಾವಾಗಲೂ ಪ್ರಾರ್ಥನೆ ಮಾಡುತ್ತಾ ನಿನ್ನ ಒಂದು ಆಶ್ರಯಲ್ಲಿ ಜೀವಿಸುವುದರ ಮೂಲಕ ಜಯವನ್ನು ಕಾಣುವಂತೆ ಒಂದು ನಿರೀಕ್ಷೆಯಲ್ಲಿ ಜೀವಿಸುವಂತ ಒಂದು ಅವಕಾಶ ನಾವು ಮಾಡಿಕೊಟ್ಟಿದ್ದೀರಿ. ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಬಡವರು ದೇವರ ರಾಜ್ಯ, ಬಡವರು ಆದ ನೀವು ಧನ್ಯರು, ದೇವರ ರಾಜ್ಯವೇ ನಿಮ್ಮದೆಂದು ಲೋಕನ ಬರೆಸುವಾರ್ತೆ 6:20 ವಚನದ ಆಧಾರದ ಮೇಲೆ ಅನೇಕ ಲೋಕದಲ್ಲಿ ಬಡತನ ತುಂಬಿದ್ದಾರೆ. ಅನೇಕ ಐಶ್ವರ್ಯವಂತರು ದಬ್ಬಾಳಿಕೆಯಿಂದ ಜನರನ್ನ ಮೋಸಗೊಳಿಸಿ ಬಡವರನ್ನಾಗಿ ಮಾಡುವಂತದ್ದು ನಾವು ನೋಡಿದ್ದೇವೆ. ಬಡವರನ್ನು ಹೀನೈಸುವವರು ಯೇಸು ಕ್ರಿಸ್ತನನ್ನೇ ದೇವರನ್ನೇ ಹೀನೈಸುವವರಾಗಿದ್ದಾರೆ ಎಂಬ ವಾಕ್ಯ ಆಧಾರದಲ್ಲಿ ನಾವು ಬೇಡಿಕೊಳ್ಳುವಾಗ ಬಡವರಿಗೆ ವಿಶೇಷವಾಗಿ ಅವರನ್ನು ಸಂರಕ್ಷಿಸಿ ನಡೆಸುವ ದೇವರಾಗಿದ್ದೀರಿ. ನೀನು ನಾಮಕ್ಕೆ ಸ್ತೋತ್ರವಾಗಲಿ. ಅನೇಕ ಬಡವರನ್ನು ನೀನು ಆಶ್ರಯಿಸಿ ಬಲಪಡಿಸಿ ಆಧ್ಯಾತ್ಮಿಕದಲ್ಲಿ ಅವರು ಸಹ ಬಲಗೊಂಡು ಮುಂದೆ ನಿನಗೆ ಸಾಕ್ಷಿ ಮಕ್ಕಳಾಗಲಿ, ರಾಜ್ಯಕ್ಕೆ ಎದುರು ಮಕ್ಕಳಾಗುವಂತ ಒಂದು ನಿರೀಕ್ಷೆಯನ್ನು ಅವರಿಗೆ ಪಾಲಿಸಿಕೊಡು. ಈಗ ಸಮಾಜದಲ್ಲಿ ಸ್ವಾಮಿ ಅವರು ಹೇಗೆ ಜೀವಿಸಬೇಕು ಎಂಬುದನ್ನು ನೀನೇ ಕರೆಸಿಕೊಟ್ಟು ನಡೆಸಬೇಕೆಂದು ಸರಿ ಪಾಲಿಸಿಕೊಡುತ್ತೇವೆ. ಅನಾಥರು ನಾವು ನೋಡುವಾಗ ತಾಯಿಗಳನ್ನು ಕಳೆದುಕೊಂಡಿರೋರು ನಾವು ಈ ಲೋಕದಲ್ಲಿ ನೋಡ್ತೇವೆ. ಯಾಕೆಂದ್ರೆ ಈ ಲೋಕದಲ್ಲಿ ಶಾಪ ತುಂಬಿರೋದ್ರಿಂದ ಅನೇಕ ಅನಾಥರುಗಳು ತಂದೆ ತಾಯಿಗಳನ್ನ ಕಳೆದುಕೊಂಡು ಅನೇಕ ಆಶ್ರಮಗಳಲ್ಲಿ ಅವರು ಜೀವಿಸುವಂತ ಸಂದರ್ಭಗಳಲ್ಲಿ ಅನೇಕ ಮಕ್ಕಳಿಗೆ ಮಾರಾಟ ಮಾಡುವಂಥದ್ದು, ಮಕ್ಕಳನ್ನ ಹಿಂಸೆ ಪಡಿಸುವಂಥದ್ದು, ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುವಂಥದ್ದು, ಇದೆಲ್ಲ ನಾವು ನೋಡುವಂತರಾಗಿದ್ದೇವೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಸ್ವಾಮಿ ನಿನ್ನ ರಾಜ್ಯಕ್ಕಾಗಿ ನಾವು ಎದುರು ನೋಡುವಂತಹ ನಮ್ಮೊಬ್ಬರನ್ನು ಆದಷ್ಟು ಇಂಥ ಒಂದು ದುಷ್ಕೃತ್ಯಗಳಿಂದ ನಡೆಸುವಂತವರಿಂದ ಪಾರು ಮಾಡಿ ಒಂದು ಉತ್ತಮವಾದ ರೀತಿಯಲ್ಲಿ ಸಮಾಜ ಸೃಷ್ಟಿಯಾಗುವಂತೆ ನಡೆಸುವ ದೇವರು ನೀವಾಗಿದ್ದೀರಿ. ಹೌದು ಸ್ವಾಮಿ, ನಿನ್ನಿಂದ ಮಾತ್ರ ಈ ಸಮಾಜವನ್ನು ಬದಲಿಸಲು ಸಾಧ್ಯ. ಅನೇಕ ಯೌವನಸ್ಥರು, ಮೊನ್ನೆ ತಾನೇ ನಮ್ಮ ಸಹೋದರ ಯೌವನಸ್ಥರು ಇದಕ್ಕಿದ್ದಾಗೆ ಏನು ತಿಳಿಯದ ಒಂದು ಮನಸ್ಸುಳ್ಳವರು, ಅವ್ರಿಗೇನು ಅರ್ಥ ಆಗದಿರ ನಾವೇನ್ ಮಾಡ್ತಾ ಇದೀವಿ ಅಂತ ಆ ರೀತಿ ತಮ್ಮನ್ನೇ ಇದಕ್ಕಿದಂಗೆ ತಮ್ಮ ಜೀವವು ಎಷ್ಟು ಅಮೂಲ್ಯವಾದನ್ನು ತಿಳ್ಕೊಳ್ಳದೆ ಅದನ್ನ ಇದಕ್ಕಿದಂಗೆ ಅದು ಕಳ್ಕೊಳ್ಳುವಂತಹ ಒಂದು ವ್ಯವಸ್ಥೆ, ತಮ್ಮನ್ನು ತಾವು ಏನ್ ಮಾಡೋದಿಲ್ಲ ಅನ್ನೋದನ್ನ ತಾವು ಮಾಡಿ ಅನೇಕ ತಂದೆ ತಾಯಿಗಳಿಗೆ ಒಂದು ದುಃಖ ತರುವಂತಹ ಒಂದು ಕೆಲಸಗಳನ್ನ ಮಾಡ್ತಾರೆ. ಇದು ತಿಳಿಯದೆ ಮಾಡುವಂತ ತಪ್ಪಾಗಿದೆ. ಅವರಿಗೆ ನಿಜಕ್ಕೂ ಆ ಮಕ್ಕಳಿಗೆ ನೀನು ಜ್ಞಾನವನ್ನು ತುಂಬಿ ಒಳ್ಳೆ ಮಕ್ಕಳಾಗಿ ನೀಡುವಂತ ಒಂದು ಅವಕಾಶ ಒಂದು ಮಕ್ಕಳದಲ್ಲಿ ನಡೆಸುವಂತ ಅವರನ್ನು ನೀನು ಆಶ್ರಯಿಸಿ ಬಲಪಡಿಸಬೇಕೆಂದು ನಾವು ಪ್ರಾರ್ಥಿಸಿಕೊಳ್ಳುವಂತರಾಗಿದ್ದೇವೆ ಸ್ವಾಮಿ. ಅನಾಥರಾದನ್ನು ಕೈ ಬಿಡಬೇಡ, ಬಡವರನ್ನು ಕೈ ಬೇಡ, ಯೌವನಸ್ಥ ಮಕ್ಕಳನ್ನು ಜ್ಞಾನದಲ್ಲಿ ತುಂಬು, ಅವರಿಗೆ ಮಾರ್ಗದರ್ಶಕರಾಗಿ ಅನೇಕರನ್ನು ನೇಮಿಸಬೇಕೆಂದು ಪ್ರಾರ್ಥಿಸಿಕೊಳ್ಳುತ್ತೇವೆ. ಅದೇ ರೀತಿ ಅನೇಕ ವಿಧವೆಯರು ಸ್ವಾಮಿ ನೋಡುವಾಗ ಈ ವಿಧವೆಯರಿಗೆ ಸಮಾಜದಲ್ಲಿ ದಬ್ಬಾಳಿಕೆ ಇದೆ, ಅವರನ್ನ ಕೆಟ್ಟದಾಗಿ ಬಳಸ್ಕೊಳ್ಳುವಂತಹ ಒಂದು ಮುನ್ನಾರಾಗಿ ಲೋಕದಲ್ಲಿದೆ. ಹೀಗಿರುವಾಗ ಈ ಒಂದು ಕೆಟ್ಟ ಪ್ರಪಂಚದಲ್ಲಿ ಜೀವಿಸುವಾಗ
ನೀನೇ ಆಶ್ರಯ ದುರ್ಗವಾಗಿದ್ದು ನೀನು ನಂಬಿಕೊಂಡು ಜೀವಿಸುವಂತಹ ಜ್ಞಾನವನ್ನು ಅವರು ಕೊಟ್ಟು ನಿನ್ನಿಂದ ಆಶ್ರಯವನ್ನು ಪಡೆದುಕೊಳ್ಳುವಂತಹ ಅವಕಾಶ ದಯಪಾಲಿಸಿಕೊಂಡು ನಡೆಸಬೇಕೆ ಅಂತ ಆಶಿಕೊಳ್ಳುವಂತ ದೇವ. ಎಷ್ಟೋ ಆಶ್ರಮಗಳು ಇದೆ, ಆಶ್ರಮದಲ್ಲಿ ಮೋಸ, ದಗ, ವಂಚನೆಗಳು ನಡೀತಾ ಇದೆ. ತಮ್ಮ ಸ್ವಾರ್ಥಕ್ಕಾಗಿ ಅನೇಕ ಆಶ್ರಮಗಳು ಆಶ್ರಮಗಳು